ಹೊಸದಾಗಿ ಅಂಗಡಿ ಮಾಡಿದ್ದಕ್ಕೆ ಚಾಮುಂಡಿ ತಾಯಿಯ ದರ್ಶನ ಪಡೆಯೋಣ ಅಂತ ನಾವು ಮೈಸೂರು ಕಡೆ ಹೊರಟಾಗ ತಿಂಡಿ ಮಾಡೋಣ ಅಂತ ನಿಲ್ಸಿದ ಜಾಗನೇ ಮದ್ದೂರ್ ಟಿಫನಿಸ್. ಇದು ಬೆಂಗಳೂರು ಮೈಸೂರು ಹೈವೇಲಿ ಹೊಸದಾಗಿ ಶುರುವಾಗಿರ್ತಕ್ಕಂಥ ಬ್ರಾಂಚ್. ಹೈವೇಲಿ ಹೋಗ್ತಾನೆ ಲೆಫ್ಟ್ ಸೈಡ್ ಗೆ ಸಿಗುತ್ತೆ. ಸೆಲ್ಫ್ ಸರ್ವಿಸ್ ಇದೆ ಹಾಗೂ ಸರ್ವಿಸ್ ಕೂಡ ಇದೆ. ಅದಷ್ಟೇ ಇಲ್ಲದೆ ಇಲ್ಲಿ ಔಟ್ಡೋರ್ ಸೀಟಿಂಗ್ ಕೂಡ ಅವೈಲೇಬಲ್ ಇದೆ. ನಾವಿಲ್ಲಿ ಹೋಗಿ ಮೊದಲಿಗೆ ಒಂದು ಸಿಹಿ ಪದಾರ್ಥದಿಂದ ಶುರು ಮಾಡೋಣ ಅಂತ ಬ್ರೆಡ್ ಹಲ್ವಾನ ಆರ್ಡರ್ ಮಾಡಿದ್ವಿ. ನಂತರ ನಾವು ತಗೊಂಡಿದ್ದೀನಿ ಇಲ್ಲಿನ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಡಿಶ್ ಮದ್ದೂರ್ ವಡೆ. ಇಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಮದ್ದೂರ್ ವಡೆನ ಶುರು ಮಾಡಿದ್ದಂತೆ ನಾವು ಇಲ್ಲಿ ಕಂಪ್ಲೀಟ್ ಮದ್ದೂರ್ ವಡೆ ಪ್ರೋಸೆಸ್ ನ ವಿಟ್ನೆಸ್ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು. ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ ಇಲ್ಲಿ ಮದ್ದೂರ್ ವಡೆನ ಪ್ರಿಪೇರ್ ಮಾಡ್ತಾನೆ ಇರ್ತಾರಂತೆ. ಇನ್ನ ತಿಂಡಿ ವಿಚಾರಕ್ಕೆ ಬಂದ್ರೆ ಮೊದಲಿಗೆ ನಾವು ಆರ್ಡರ್ ಮಾಡಿದ್ದು ಇಲ್ಲಿನ ಸ್ಪೆಷಲ್ ಸಬ್ಬಕ್ಕಿ ಇಡ್ಲಿ ಹಾಗೂ ಅಕ್ಕಿ ರೊಟ್ಟಿ. ಸಬ್ಬಕ್ಕಿ ಇಡ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ರೆಡಿ ಆಗಿತ್ತು. ಮೃದುವಾಗಿರ್ತಕ್ಕಂಥ ಇಡ್ಲಿ ಸಾಗೋಟಿಗೆ ನೆಂಚ್ಕೊಂಡು ತಿನ್ನಕಂತೂ ಬಹಳ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಇನ್ನು ಅಕ್ಕಿ ರೊಟ್ಟಿ ಬಗ್ಗೆ ನೋಡಿದ್ರೆ ಡಬಲ್ ಸೈಡ್ ನೀಟಾಗಿ ರೋಸ್ಟ್ ಮಾಡಿ ಮೇಲ್ಗಡೆ ಬೆಣ್ಣೆ ಹಾಕೊಡ್ತಾರೆ. ಬೆಣ್ಣೆನ ಸೋರ್ಕೊಂಡು ತರಕಾರಿ ಸಾಗೋ ಜೊತೆ ನೆಂಚ್ಕೊಂಡು ತಿನ್ನಕಂತೂ ಸೂಪರ್ ಆಗಿತ್ತು. ಇನ್ನು ದೋಸೆ ವಿಚಾರಕ್ಕೆ ಬಂದ್ರೆ ಅಂತೂ ಇವ್ರ ಹತ್ರ ಹಲವಾರು ರೀತಿಯಾದ ದೋಸೆಗಳು ಅವೈಲೇಬಲ್ ಇದೆ. ಇದೆಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹೈವೇಲಿ ಈ ತರ ಒಂದು ಆಂಬಿಯನ್ಸ್ ಕೊಟ್ಟು ರೇಟ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಆಗಿ ಇಟ್ಟಿದ್ದಾರೆ. ಬಿಲ್ ನೋಡಿ ನನಗೇನೆ ಶಾಕ್ ಆಯ್ತು. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಸಕ್ಕತ್ತಾಗಿರುವಂತಹ ಫಿಲ್ಟರ್ ಕಾಫಿನ ಮುಗಿಸಿದ್ವಿ. ಆಂಪಲ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ನೆಕ್ಸ್ಟ್ ಟೈಮ್ ನೀವು ಮೈಸೂರು ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಒಟ್ಟಿಗೆ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ.